ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಗಿಲ್ಲಿ ಬಗ್ಗೆ ಒಂದು ಮಾತು ಹೇಳ್ತಾರೆ. ಗಿಲ್ಲಿ ಅವರ ಬಾಯಿಂದನೇ ಬಾಯಿ ಬಿಡಿಸಿದೆ ಎಷ್ಟು ಸೀಸನ್ಗಳನ್ನು ನೋಡ್ಕೊಂಡು ಬಂದಿರಿ ಅಂತ. ಗಿಲ್ಲಿ ಹೇಳ್ತಾರೆ ಎಲ್ಲ ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅಂತೇಳಿ. ಆಗ ಸುದೀಪ್ ಸರ್ ಹೇಳೋದು ನೋಡಿದ್ರ ಎಲ್ಲ ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಹಾಕಿರೋದು ಬನಿನೇ ಆದರೂ ಬಾಳ್ತಾ ಇರೋದು ರಾಜನ್ ಬಾಳ್ ಅಂತೇಳಿ ಗಿಲ್ಲಿಯ ಬಗ್ಗೆ ಒಂದಿಷ್ಟು ತುಂಬ ಚೆನ್ನಾಗಿರೋ ಲೈನ್ಸ್ಗಳನ್ನು ನಿನ್ನೆ ಸುದೀಪ್ ಸರ್ ಹೇಳಿದರು. ಬಿಗ್ ಬಾಸ್ ಬಿಡುವಂಥ ಪ್ರೋಮೋಗಳನ್ನು ಒಂದ್ಸಲ ನೋಡಿ. ಪ್ರೋಮೋದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದೇ ಗಿಲ್ಲಿ. ನಿನ್ನೆ ಶನಿವಾರದ ಎಪಿಸೋಡಲ್ಲಿ ಟೋಟಲ್ 3 ಪ್ರೋಮೋ ಬಿಟ್ಟಾನ. ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದೇ ಗಿಲ್ಲಿ. ನೆಗೆಟಿವ್ ಪಾಸಿಟಿವ್, ಗಿಲ್ಲಿ ಪರನೂ ಇರ್ಬೋದು ಅಥವಾ ಗಿಲ್ಲಿಯ ವಿರುದ್ಧನೂ ಇರ್ಬೋದು. ಒಟ್ಟಿನಲ್ಲಿ ಪ್ರೋಮೋದಲ್ಲಿ ಗಿಲ್ಲಿ ಮಾತ್ರ ಇದ್ದೇ ಇರ್ತಾನೆ. ಇರಲಿ, ಗಿಲ್ಲಿ ಅವ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಶನಿವಾರದ ಎಪಿಸೋಡಲ್ಲಿ ಮನೆಯಲ್ಲಿ ಆದಂಥ ಸರಿ ತಪ್ಪುಗಳನ್ನು ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿ ಹೇಳಿದರೆ ಅವರು ತಿಳ್ಕೊತಾರೆ ಅಂತೇಳಿ ಸುದೀಪ್ ಸರ್ ಮನೆ ಎಲ್ಲ ಸ್ಪರ್ಧಿಗಳಿಗೆ ನಿನ್ನೆ ತಿಳಿಸಿದ್ದಾರೆ. ಇನ್ನು ಭಾನುವಾರದ ಎಪಿಸೋಡಲ್ಲಿ ತಮಾಷೆ ಇರ್ತದ ನೋಡ್ಬೋದು ನೀವು. ಬಿಗ್ ಬಾಸ್ ಬಿಟ್ಟಿರುವ ಭಾನುವಾರದ ಫಸ್ಟ್ ಪ್ರೋಮೋವನ್ನು, ಅದರಲ್ಲೂ ಸಹ ಗಿಲ್ಲಿನೇ ಕಾಣಿಸ್ತಿದ್ದಾನೆ. ಇನ್ನು ಸುದೀಪ್ ಸರ್ ಗಿಲ್ಲಿನ ಕೇಳ್ತಾರೆ, ಗಿಲ್ಲಿ ಕಾವ್ಯನ್ ಫ್ಯಾಮಿಲಿ ಬಂತಲ್ಲ, ನಿನ್ನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತೇಳಿ. ಮೊದಲೇ ಹಿಂದೆ ಗಿಲ್ಲಿ ಹೇಳಿದ್ದ ಎಪಿಸೋಡ್ಗಳಲ್ಲಿ ಕಾವ್ಯನ್ ಫ್ಯಾಮಿಲಿ ಬಂತಂದ್ರೆ ನಾನು ಹೋಗಿ ಬಾತ್ರೂಮಲ್ಲಿ ಬಚ್ಚಿಟ್ಕೊತೀನಿ, ಅವರು ಸಿಚುವೇಶನ್ ನೋಡಿ ಹೊರಗೆ ಬರ್ತೀನಿ, ಆಚೆ ಸಿಚುವೇಶನ್ ನೋಡಿ ನನ್ನ ಕರೀರಿ, ನಾನು ಆಚೆ ಬರ್ತೀನಿ ಅಂತೇಳಿ ಮೊದಲೇ ಹೇಳಿದ್ದ. ಯಾಕೆಂದರೆ ಗಿಲ್ಲಿ ಜಾಸ್ತಿ ಗೋಳೈಕೋದಾಗಲಿ, ಕಾಲು ಎಳೆಯೋದಾಗಲಿ, ಇರಿಟೇಟ್ ಮಾಡೋದಾಗಲಿ ಕಾವ್ಯನ್ ಫ್ಯಾಮಿಲಿಯವರು ನನಗೆ ಏನಾದರೂ ಅಂದರೆ ಅಂತೇಳಿ ಈ ರೀತಿ ತಮಾಷೆ ಮಾಡ್ತಿದ್ದ. ಇನ್ನು ಅದೇ ಸೋಫಾದಲ್ಲಿ ಬಾಜು ಕುಂತಿರುವ ಧ್ರುವ ಅಂತ ಹೇಳ್ತಾನೆ, ಸರ್ ಕಾವ್ಯ ಅವರು ತಂದೆ ಒಂದು ಬ್ರಾಸ್ಲೈಟ್ ತಂದಿದ್ದರು, ಆ ತಂದಿರೋ ಬ್ರಾಸ್ಲೈಟನ್ನು ಗಿಲ್ಲಿಗೆ ಹಾಕಿದ್ದಾರೆ ಸರ್ ಅಂತೇಳಿ. ಇನ್ನು ಗಿಲ್ಲಿ ತಮಾಷೆಗೆ, ಮೊದಲೇ ಗಿಲ್ಲಿ ತಮಾಷೆ ಮನುಷ್ಯ. ಸರ್ ನಮ್ಮ ಮನೆ ಕಡೆ ಸಂಪ್ರದಾಯದಲ್ಲಿ ಈ ಬ್ರೇಸ್ಲೈಟನ್ನು ಎಂಗೇಜ್ಮೆಂಟಲ್ಲಿ ತಂದು ಕೊಡ್ತಾರೆ ಅಂತೇಳಿ ಖುಷಿಯಿಂದ ಹೇಳ್ತಿದ್ದಾನೆ ಸುದೀಪ್ ಸರ್ ಮುಂದೆ. ಈ ತಮಾಷೆನೆಲ್ಲ ಪಕ್ಕದಲ್ಲಿ ಕುಂತು ಕೇಳ್ತಾ ಇರುವ ಕಾವ್ಯ ಹೇಳೋದು, ಸರ್ ನಮ್ಮ ಕಡೆ ಸಂಪ್ರದಾಯದಲ್ಲಿ ಎಂಗೇಜ್ಮೆಂಟಲ್ಲಿ ರಿಂಗ್ ಹಾಕ್ತಾರೆ, ಬ್ರಾಸ್ಲೈಟ್ ಎಲ್ಲ ಹಾಕಲ್ಲ ಸರ್ ಅಂತೇಳಿ ಸುದೀಪ್ ಅವ್ರ ಮುಂದೆ ಹೇಳ್ತಿದ್ದಾರೆ. ಮೊದಲೇ ಸುದೀಪ್ ಸರ್ ಹೆಂಗಂತ ಗೊತ್ತಲ್ಲ. ಹೌದಾ, ಆ ರಿಂಗನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿರಬೇಕು, ಅದೇ ಬ್ರಾಸ್ಲೈಟ್ ಆಗಿಬಿಟ್ಟದೆ ಅಂತೇಳಿ ಅವರು ಸಹ ವಾಪಸ್ ತಮಾಷೆ ಮಾಡ್ತಾರೆ ಕಾವ್ಯನ. ಈಗ ಬಂತು ನೋಡೋ ರಕ್ಷಿತನ ಬುಡಕ. ನಾವು ಇದನ್ನು ಮೊದಲೇ ತುಂಬ ಎಪಿಸೋಡಲ್ಗಳು ಇಲ್ಲಿ ಕೇಳ್ಬೋದು ಅಂತ ಅಂದ್ಕೊಂಡಿದ್ವಿ, ಕೇಳ್ತಾನೇ ಇಲ್ಲ. ಈಗಾದರೂ ಕೇಳಿದ್ರಲ್ಲ ಸುದೀಪ್ ಸರ್. ಇಲ್ಲಿ ರಕ್ಷಿತಾ ಹೇಳೋದು, ಯಾವಾಗಲೂ ಕಾವ್ಯ ಗಿಲ್ಲಿ 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 ಅಂತ ಗಿಲ್ಲಿ ಜೊತೆನೇ ಇರ್ತಾಳೆ, ಗಿಲ್ಲಿ ಜೊತೆನೇ ಕುಂತ್ಕೊತಾಳೆ, ಯಾವಾಗಲೂ ಗಿಲ್ಲಿ ಪಕ್ಕದಲ್ಲೇ ಇರ್ತಾಳೆ ಅಂತೇಳಿ ರಕ್ಷಿತನಿಗೆ. ಗಿಲ್ಲಿಯಿಂದ ಕಾವ್ಯನ ದೂರ ಮಾಡಲು ನಾನು ತುಂಬ ಸಲ ಪ್ರಯತ್ನ ಮಾಡೀನಿ, ಆದರೂ ಆಗ್ತಾಯಿಲ್ಲ, ಗಿಲ್ಲಿ ಪಕ್ಕನೇ ಇರ್ತಾಳೆ ಯಾವಾಗಲೂ ಅಂತೇಳಿ ರಕ್ಷಿತಾ ಮನಸ್ಸಲ್ಲಿರೋದನ್ನು ಬೇಜಾರಲ್ಲಿ ಈ ರೀತಿ ಹೇಳ್ತಿರ್ಬೇಕು. ಗಿಲ್ಲಿ ಕಾವ್ಯನ ಜೊತೆ ತಮಾಷೆ ಮಾಡೋದಾಗಲಿ, ರೇಗ್ಸೋದಾಗಲಿ, ಕಾಲೆಳೆದಾಗಲಿ, ಆಕೆಗೆ ಕೇರ್ ಮಾಡೋದಾಗಲಿ, ಗಿಲ್ಲಿ ಇಷ್ಟೆಲ್ಲ ಕಾವ್ಯನ ಕೇರ್ ಮಾಡೋದ್ರಿಂದ ಕಾವ್ಯ ಎಂಜಾಯ್ ಮಾಡ್ತಾಳೋ ಬಿಡ್ತಾಳೋ, ಆದರೆ ರಕ್ಷಿತನಿಗೆ ಮಾತ್ರ ಸ್ವಲ್ಪ ಉರಿಯುತ್ತೆ ಅಂತೇಳಿ ಸುದೀಪ್ ಸರ್ ಹೇಳ್ತಿದ್ದಾರೆ. ಅದನ್ನೆಲ್ಲ ನೋಡಿದ ರಕ್ಷಿತಾ ಹೆಂಗಾದರೂ ಮಾಡಿ ಕಾವ್ಯನನ್ನು ಹೊರಗೆ ಹಾಕಿದರೆ ಗಿಲ್ಲಿ ಪಕ್ಕ ಹೋಗಿ ನಾನು ಕೂತ್ಕೊಳ್ಬೋದು ಅಂತೇಳಿ ಸುದೀಪ್ ಸರ್ ತಮಾಷೆ ಮಾಡ್ತಾ ಹೇಳ್ತಿದ್ದಾರೆ. ಇದನ್ನೇ ಧ್ರುವಂತ್ ಸೀಕ್ರೆಟ್ ರೂಮಲ್ಲಿರುವಾಗ ಸುದೀಪ್ ಸರ್ ಮುಂದೆ ಹೇಳಿದ್ದ, ಒಂದು ಕಪ್ಪನ್ನು ಗಿಲ್ಲಿ ಗೆಲ್ತಾನೆ ಇಲ್ಲ ನಾನು ಗೆಲ್ತೀನಿ, ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ರಕ್ಷಿತಾ. ಗಿಲ್ಲಿ ಜೊತೆ ಇರುವಂಥ ಕಾವ್ಯ ಹಾಗೂ ಸ್ಪಂದನನ ದೂರ ಮಾಡಬೇಕು, ಆಗ ಆ ಜಾಗದಲ್ಲಿ ಅಥವಾ ಗಿಲ್ಲಿ ಪಕ್ಕದಲ್ಲಿ ನಾನು ಹೋಗಿ ಕುಂತ್ಕೊಳ್ಬೋದು ಅಂತೇಳಿ ರಕ್ಷಿತನ ತಲೆಯಲ್ಲಿ ಇದೇ ಸರ್ ಇರೋದಂತೇಳಿ ಅವತ್ತೇ ಹೇಳಿದರು ಧ್ರುವಂತ್ ಅವರು. ನೀವು ಸಾಕಷ್ಟು ಎಪಿಸೋಡ್ಗಳಲ್ಲಿ ನೋಡಿರ್ತೀರಿ, ರಕ್ಷಿತಾ ಯಾವಾಗಲೂ ಕಾವ್ಯನ ಟಾರ್ಗೆಟ್ ಮಾಡೋದು. ನಾಮಿನೇಷನ್ ಬಂತ ಕಾವ್ಯ, ಮನೆಗೆ ಹೋಗ್ಬೇಕಾ ಕಾವ್ಯ, ವ್ಯಕ್ತಿತ್ವ ಸರಿ ಇಲ್ಲ ಕಾವ್ಯ, ಏನೇ ಬಂದರೂ ಕಾವ್ಯನ ಹೆಸರೇ ತೊಗೊತಾಳೆ. ಅದಕ್ಕೆ ಇದೇ ಕಾರಣ. ರಕ್ಷಿತಾ ಇಲ್ಲಿ ಒಂದನ್ನು ತಿಳ್ಕೊತಾ ಇಲ್ಲ, ಕಾವ್ಯನ ಗಿಲ್ಲಿಯಿಂದ ದೂರ ಮಾಡಲು ಟ್ರೈ ಮಾಡ್ತಿದ್ದಾಳೆ ಹೊರತು, ಆದರೆ ಗಿಲ್ಲಿನೇ ಕಾವ್ಯನಿಂದ ದೂರ ಆಗಲ್ಲ ಅಂತೇಳಿ ರಕ್ಷಿತನಿಗೆ ತಿಳಿತಾ ಇಲ್ಲ. ಆದ್ದರಿಂದ ಕಾವ್ಯನ ವಿರುದ್ಧ ರಕ್ಷಿತಾ ಮಾಡುವ ಎಲ್ಲ ಪ್ರಯತ್ನಗಳು ಫೇಲ್ ಆಗ್ತಾ ಇವೆ. ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್
ಸಣ್ಣ ಸಣ್ಣ ಪ್ರೋಮೋಗಳನ್ನು ಹಾಕಿ ಗಿಲ್ಲಿ ಕ್ಯಾಪ್ಟನ್ ಆದಾಗ ಮನೆ ಕೆಲಸ ಅಥವಾ ಮನೆ ಜವಾಬ್ದಾರಿ ಹೇಗಿತ್ತು, ಬೇರೆಯವ್ರ ಕ್ಯಾಪ್ಟನ್ ಆದಾಗ ಹೇಗಿತ್ತು ಅಂತೇಳಿ ಸಣ್ಣ ಸಣ್ಣ ಪ್ರೋಮೋಗಳನ್ನು ಹಾಕಿ ತೋರಿಸಿದ್ರು. ಗಿಲ್ಲಿ ಸಹ ಒಪ್ಕೊಳ್ತಾನೆ, ನನಗೂ ಸರ್ ತುಂಬ ಭಯ ಇತ್ತು, ನಾನಂತೂ ಎಲ್ಲರೂ ಕ್ಯಾಪ್ಟನ್ ಆದಾಗ ತುಂಬ ಗೋಳುವಿಕೆ ಅಂದಿನಿ, ಸತಾಯಿಸಿದ್ದೀನಿ, ನನಗೂ ಸಹ ಹಾಗೆ ಮಾಡ್ಬೋದೇನೋ ಅಂತೇಳಿ. ಆದರೆ ಆಗಾಗಲಿಲ್ಲ. ನಾನು ಹೇಳಿದ ತಕ್ಷಣವೇ ಅವ್ರವ್ರ ಕೆಲಸಗಳನ್ನು ಅವರೇ ಮಾಡ್ತಾಯಿದ್ರು, ಯಾರು ಏನು ಹೇಳಿಸ್ಕೊಳ್ಳಲ್ಲ ನೀಟಾಗಿ. ಅದಕ್ಕಾಗಿ ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ ಅಂತೇಳಿ ಗಿಲ್ಲಿ ಹೇಳಿದ. ಸುದೀಪ್ ಸರ್ ಕೇಳಿದಂಥ ಗಿಲ್ಲಿಯ ಕ್ಯಾಪ್ಟನ್ ಹೇಗಿತ್ತು ಅಂತ ಮನೆಯ ಸ್ಪರ್ಧಿಗಳು ಹೇಳಿದರು. ಎಲ್ಲರೂ ಆಲ್ಮೋಸ್ಟ್ ನೆಗೆಟಿವೇ ಹೇಳಿದರು. ಹಂಗಿದ್ದಾನೆ ಹಿಂಗಿದ್ದಾನೆ, ಸರಿಯಾಗಿ ಕೆಲಸ ಆಗಲಿಲ್ಲ, ಉಸ್ತುವಾರಿ ಅದು ಇದು ಅಂತೇಳಿ ಕ್ಯಾಪ್ಟನ್ ಅಂತಲೇ ಅನಿಸ್ಲಿಲ್ಲ. ಯಾವಾಗಲೂ ಅಶ್ವಿನಿ ಹಾಗೂ ಗಿಲ್ಲಿ ಕಿತ್ತಾಡ್ತಾನೇ ಇದ್ದರು. ನಾವು ಎಷ್ಟೇ ಸಲ ಹೇಳಿದರೂ ಸಹ ಸುಮ್ಮನೆ ಆಗಲಿಲ್ಲ. ಹಾಗೂ ಉಸ್ತುವಾರಿ ಮಾಡುವಾಗಲೂ ಸಹ ಸಣ್ಣ ಪುಟ್ಟ ತಪ್ಪುಗಳನ್ನು ಜಾಸ್ತಿ ಮಾಡಿದರು. ಮನೆಯ ಸ್ಪರ್ಧಿಗಳು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಆದರೆ ಗಿಲ್ಲಿ ಕ್ಯಾಪ್ಟನ್ಸಿ ಜನರಿಗೆ ಮತ್ತು ಸುದೀಪ್ ಸರಿಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಒಂದೇನಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ. ಆದರೆ ಗಿಲ್ಲಿ ಮಾತ್ರ ಗೆಲ್ಲೋ ರೇಸಲ್ಲಿ ತುಂಬ ಮುಂದೆ ಇದ್ದಾನೆ, ಗೆದ್ದಿದ್ದಾನಂತಲೂ ಹೇಳಬಹುದು. ಇರಲಿ, ಇನ್ನೂ 2 ವಾರ ಇದೆ. ಬಿಗ್ ಬಾಸ್ನ ಅರ್ಥ ಮಾಡಿಕೊಳ್ಳಿ ಮನೆಯ ಸ್ಪರ್ಧಿಗಳು. ನೀವೇನೇ ತಗೊಳ್ಳಿ, ಗಿಲ್ಲಿ ಸುತ್ತನೇ ಬಿಗ್ ಬಾಸ್ ಇದೆ. ಯಾಕೆಂದರೆ ಗಿಲ್ಲಿ ನಾಮಿನೇಟ್ ಆದ ನಾಮಿನೇಷನ್ನಲ್ಲಿ ವೋಟಿಂಗ್ನ ಸುರಿಮಳೆನೇ ಸುರಿತದ. ಬಿಗ್ ಬಾಸ್ ಬಿಡುವಂಥ ಆಲ್ಮೋಸ್ಟ್ ಎಲ್ಲ ಪ್ರೋಮೋಗಳಲ್ಲೂ ಸಹ ಗಿಲ್ಲಿನೇ ಜಾಸ್ತಿ ಕಾಣಿಸ್ಕೊಳ್ತಾನೆ. ಅದರಲ್ಲೂ ಸಹ ಮನೆಯಲ್ಲಿರೋರು ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ. ಜಗಳ ಆಡೋಕ್ಕೋ ಅಥವಾ ಆತನ ಜೊತೆ ಇರೋಕ್ಕೋ ನೋಡ್ಬೋದು ನೀವು ಸಹ. ಧ್ರುವಂತ್ ಆಗಲಿ, ಅಶ್ವಿನಿ ಅವರಾಗಲಿ, ರಕ್ಷಿತಾ ಆಗಲಿ, ಕಾವ್ಯ ಆಗಲಿ, ಇವ್ರುಗಳಲ್ಲಿ ಗಿಲ್ಲಿಯ ಜೊತೆಗಿರೋಕ್ಕೋ ಅಥವಾ ಗಿಲ್ಲಿಯ ಜೊತೆ ಕಿತ್ತಾಡೋಕ್ಕೋ ಇವರಂತೂ ಒಟ್ಟಿನಲ್ಲಿ ರೇಸ್ನಲ್ಲಿ ಇರ್ತಾರೆ. ನಿನ್ನೆಯ ಶನಿವಾರದ ಎಪಿಸೋಡಲ್ಲಿ ಗಿಲ್ಲಿಯ ಬಗ್ಗೆ ಸುದೀಪ್ ಸರ್ ಹೇಳಿದ್ರಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಒಂದು ಸ್ವಲ್ಪ ಇದನಿಸಿದ್ರು. ಮಿಕ್ಕಿರೋ ವಿಚಾರದಲ್ಲಿ ಎಲ್ಲನೂ ಟಾಪೇ ಇತ್ತು. ಕ್ಯಾಪ್ಟನ್ ಆಗಿ ಮನೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು, ತಗೊಂಡು ಹೋದ್ರು ಅಂತ. ನಾಮಿನೇಷನ್ ಆದಂಥ 5 ಜನರಲ್ಲಿ ಒಬ್ಬರನ್ನ ಮಾತ್ರ ನಿನ್ನೆ ಸೇವ್ ಮಾಡಿದರು. ಅದು ಅಶ್ವಿನಿ ಅವರು ಸೇವ್ ಆದರು ಫಸ್ಟು ಶನಿವಾರದ ಎಪಿಸೋಡಲ್ಲಿ. ಇನ್ನೂ 4 ಜನ ಇದ್ದಾರೆ. ಯಾರು ಇರ್ತಾರೆ ಇಲ್ಲ ಮನೆಗೆ ಯಾರು ಹೋಗ್ತಾರೆ ಅಂತೇಳಿ ಸಂಡೇ ಎಪಿಸೋಡಲ್ಲಿ ನೋಡಬಹುದು. ಈ 4 ಜನರಲ್ಲಿ ಬಹುಶಃ ಸ್ಪಂದನ ಧ್ರುವಂತ್, ಸ್ಪಂದನ ರಾಶಿಕಾ ಇವರಲ್ಲಿ ಒಬ್ಬರಂತೂ, ಈ 3 ಜನರಲ್ಲಿ ಒಬ್ಬರು ಹೋಗೋದು ಮಾತ್ರ ಪಕ್ಕ. ರಕ್ಷಿತಾ, ರಘು, ಧನುಷ್ ಅವರು ಸೇವಂತೂ ಖಂಡಿತವಾಗ್ಲೂ ಆಗ್ತಾರೆ. ಬಹುಶಃ ಈ 3 ಜನರಲ್ಲಿ ಒಬ್ಬರು ಮನೆಗೆ ಹೋಗಬಹುದು ನನ್ನ ಅನಿಸಿಕೆಯ ಪ್ರಕಾರ. ಕೇವಲ 2 ವಾರ ಇರೋದು, 9 ಜನ ಇದ್ದಾರೆ. ಇವತ್ತು ಒಬ್ಬರನ್ನ ನಾಮಿನೇಟ್ ಮಾಡಿದರೆ ಇನ್ನು ನಡು ವಾರದಲ್ಲಿ ಒಬ್ಬರು ಇಬ್ಬರನ್ನೋ ಮಾಡ್ಬೋದು. ಆಮೇಲೆ ಶನಿವಾರ ಅಥವಾ ಸಂಡೇ ಒಬ್ಬರು ಇಬ್ಬರನ್ನ ಒಯ್ದ್ರೆ ಇನ್ನು ಉಳಿಯೋದು 5-6 ಜನ ಉಳಿಬಹುದು ಫೈನಲಿಸ್ಟ್ ಆಗಿ.